ಬೆಂಗಳೂರಿನ ಹೊರವಲಯದಲ್ಲಿ ಪತ್ತೆಯಾಗಿರುವಂತಹ ನಕಲಿ ಔಷಧಿ ಜಾಲ ದೇಶವನ್ನೇ ಬೆಚ್ಚಿ ಬೀಳಿಸುವಂತಿದೆ. ಕಡಿಮೆ ಬೆಲೆಯ ಔಷಧಿ ತಂದು ಪ್ರತಿಷ್ಠಿತ ಕಂಪನಿಗಳ ಲೇಬಲ್ ಅನ್ನು ಅಂಟಿಸಿ ಸಾವಿರಾರು ರೂಪಾಯಿಗೆ ಮಾರಾಟ ಮಾಡಲಾಗ್ತಾ ಇತ್ತು ಅಂತ ಹೇಳಲಾಗ್ತಾ ಇದೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಔಷಧಿ ಲೇಬಲ್ಗಳು, ಅವಧಿ ಮುಗಿದಂತಹ ಮೆಡಿಸಿನ್ಗಳು ಕೂಡ ಪತ್ತೆಯಾಗಿವೆ. ಸುತ್ತ ಹಸಿರು, ನಡುವೆ ಮನೆ. ಇಂಥ ಸ್ವಚ್ಛಂದವಾದ ಜಾಗದಲ್ಲಿರೋ ಇದೇ ಮನೆಯೊಳಗಡೆ ನಡೀತಾ ಇತ್ತು ಜನರ ಪ್ರಾಣದ ಜೊತೆ ಚೆಲ್ಲಾಟವಾಡುವ ಭಯಾನಕ ಕೃತ್ಯ. ಬೇರೆ ರಾಜ್ಯಗಳಿಂದ ಅಗ್ಗದ ಬೆಲೆಗೆ ಔಷಧಿ ತಂದು ಪ್ರತಿಷ್ಠಿತ ಕಂಪನಿಗಳ ಲೇಬಲ್ ಅಂಟಿಸಿ ದುಬಾರಿ ಬೆಲೆಗೆ ಮಾರಾಟ ಮಾಡುವ ಜಾಲವೊಂದು ಈ ಮನೆಯೊಳಗೆ ಸೈಲೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇತ್ತು. ಬೆಂಗಳೂರು ದಕ್ಷಿಣದ ದೊಡ್ಡೇರಿ ಬಳಿಯ ಫಾರ್ಮ್ ಹೌಸ್ ಮೇಲೆ ನಿನ್ನೆ ನಡೆದ ದಾಳಿ ಈ ನಕಲಿ ಔಷಧಿ ದಂಧೆಯ ಕರಾಳ ಮುಖವನ್ನೇ ಬಯಲಿಗೆಳೆದಿದೆ. ಬೆಂಗಳೂರಿನಲ್ಲಿ ನಕಲಿ ಔಷಧ ತಯಾರಿಸುತ್ತಿದ್ದ ಬೃಹತ್ ಜಾಲ ಪತ್ತೆ. ಕ್ಯಾನ್ಸರ್ ಸೇರಿ ಹಲವು ಔಷಧಿಗಳಿಗೆ ನಕಲಿ ಲೇಬಲ್ ಹಾಕಿ ಮಾರಾಟ. ಬರೋಬ್ಬರಿ 6 ಕೋಟಿ ಮೌಲ್ಯದ ನಕಲಿ ಔಷಧ ಮತ್ತು ಸಾಮಗ್ರಿಗಳು ಜಪ್ತಿ. ಬೆಂಗಳೂರು ದಕ್ಷಿಣ ತಾಲೂಕಿನ ದೊಡ್ಡೇರಿ ಬಳಿಯ ಸಿಕೆ ತಾಂಡ್ಯದ ಈ ಫಾರ್ಮ್ ಹೌಸ್ ಮೇಲೆ ನೆನೆ ಆಹಾರ ಸುರಕ್ಷತೆ, ಔಷಧಿ ಆಡಳಿತ ಇಲಾಖೆ ಹಾಗೂ ತಾವರೆಕೆರೆ ಪೊಲೀಸರು ಜಂಟಿ ದಾಳಿ ನಡೆಸಿದ್ರು. 30ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಏಕಾಏಕಿ ದಾಳಿ ನಡೆಸಿದಾಗ ಬೆಚ್ಚಿ ಬೀಳಿಸುವ ಸತ್ಯವೊಂದು ಬಯಲಾಗಿದೆ. ಆ ಒಂದು ನಕಲಿ ಔಷಧಿಗಳನ್ನ ತಯಾರಿಸಿದಂತ ಸ್ಥಳದ ಬಳಿ ಇದ್ದೀನಿ. ನೀವು ಕೂಡ ದೃಶ್ಯದಲ್ಲಿ ನೋಡಬಹುದು. ಈ ಒಂದು ಸ್ಥಳ ಬೆಂಗಳೂರು ಹೊರವಲಯದಲ್ಲಿರುವಂತಹ ಬೆಂಗಳೂರು ದಕ್ಷಿಣ ತಾಲೂಕಿನ ದೊಡ್ಡೇರಿ ಗ್ರಾಮದ ಬಳಿ ಇರುವಂತಹ ಒಂದು ಫಾರ್ಮ್ ಹೌಸ್. ತಾವರೆಕೆರೆ ಪೊಲೀಸರಿಗೆ ಈ ಒಂದು ಮಾಹಿತಿ ಬರುತ್ತೆ, ಇಲ್ಲಿ ನಕಲಿ ಔಷಧಿಗಳನ್ನ ತಯಾರಿಸಿ ಮಾರಾಟ ಮಾಡ್ತಿದ್ದಾರೆ ಅಂತ. ಈ ನಿಟ್ಟಿನಲ್ಲಿ ನಿನ್ನೆ ದಾಳಿಯನ್ನ ನಡೆಸಿದಂತಹ ಸಂದರ್ಭದಲ್ಲಿ 6 ಕೋಟಿ ರು ಮೌಲ್ಯದ ನಕಲಿ ಔಷಧಿಗಳು ಕೂಡ ಪತ್ತೆ ಆಗಿರುವಂತದ್ದು. ಅದು ಕೂಡ ಹೊರದೇಶದ ಪ್ರತಿಷ್ಠಿತ ಕಂಪನಿಯ ಹೆಸರಿನಲ್ಲಿ ಇಲ್ಲಿ ನಕಲಿ ಔಷಧಿಗಳನ್ನ ತಯಾರಿಸಿ ಅಲ್ಲಿ ಲೇಬಲ್ಗಳನ್ನು ಅಂಟಿಸಿ ಬೆಂಗಳೂರು ಸೇರಿದಂತೆ ದೇಶದ ವಿವಿಧೆಡೆ ಕೂಡ ಮಾರಾಟ ಮಾಡ್ತಿದ್ರು ಅನ್ನೋಂಥದ್ದು ಕೂಡ ತಿಳಿದು ಬಂದಿದೆ. ಹೌದು, ಯಾವುದೇ ಪರವಾನಗಿ ಇಲ್ಲದೆ ಗುಟ್ಟಾಗಿ ನಡೀತಾ ಇದ್ದ ಬೃಹತ್ ಔಷಧಿ ರೀಪ್ಯಾಕಿಂಗ್ ಜಾಲ ಪತ್ತೆಯಾಗಿದೆ. ಈ ದಾಳಿ ವೇಳೆ ಸ್ಥಳದಲ್ಲಿ ಖಾಲಿ ಬಾಟಲಿಗಳು, ಅವಧಿ ಮುಗಿದ ಔಷಧಿಗಳು ಹಾಗೂ ಪ್ರತಿಷ್ಠಿತ ಬಹುರಾಷ್ಟ್ರೀಯ ಕಂಪನಿಗಳ ಲೇಬಲ್ಗಳು ಪತ್ತೆಯಾಗಿವೆ. ಅಷ್ಟಕ್ಕೂ ದಾಳಿ ವೇಳೆ ಜಪ್ತಿಯಾದ ನಕಲಿ ಔಷಧಿಗಳು ಯಾವುವು ಅನ್ನೋದನ್ನ ನೋಡೋದಾದ್ರೆ, ಸೆಫಿಯಾವೈಜನ್ 2.5 ಹೆಸರಿನ 5,640 ಬಾಟ್ಲಿ ಔಷಧಿ ಪತ್ತೆಯಾಗಿದ್ದು ಇದರ ಮೌಲ್ಯ ಬರೋಬ್ಬರಿ 3,38,00,000 ಆಗುತ್ತೆ. ಹಿಜ್ಲಾಮ್ ಹೆಸರಿನ 1,531 ಬಾಟ್ಲಿ ಪತ್ತೆಯಾಗಿದ್ದು ಇದರ ಮೌಲ್ಯ 52,24,000 ರೂಪಾಯಿ ಆಗುತ್ತೆ. ಝಾವಿಟಾಸ್ ಇಂಜೆಕ್ಷನ್ 470 ಬಾಟ್ಲಿ ಪತ್ತೆಯಾಗಿದ್ದು ಇದರ ಮೌಲ್ಯ 27,49,000 ರೂಪಾಯಿ ಇದೆ. ಎಂಲಾವೆಕ್ ಹೆಸರಿನ 264 ಔಷಧಿ ಬಾಟ್ಲಿ ಸಿಕ್ಕಿದ್ದು ಇದರ ಮೌಲ್ಯ 20,59,000 ರೂಪಾಯಿ ಆಗುತ್ತೆ. ಝಾವಿಸೆಫ್ಟಾ ಹೆಸರಿನ 165 ಇಂಜೆಕ್ಷನ್ ಬಾಟ್ಲಿ ಪತ್ತೆಯಾಗಿದ್ದು ಇದರ ಮೌಲ್ಯ 5,45,000 ರೂಪಾಯಿ ಇದೆ. ಇನ್ನು 2,06,000 ರೂಪಾಯಿ ಮೌಲ್ಯದ 44 ಬಾಟ್ಲಿ ಟೆಂಗಿಟ್ ಹಾಗೂ ಟಿಗಿನೆಟ್ ಹೆಸರಿನ 44 ಬಾಟ್ಲಿ ಇಂಜೆಕ್ಷನ್, 1,48,000 ರೂಪಾಯಿ ಮೌಲ್ಯದ ಅಸ್ಟ್ರಿಯೋ ಇಂಜೆಕ್ಷನ್ನ 190 ಬಾಟ್ಲಿ, 1 ಲಕ್ಷ ರೂಪಾಯಿ ಮೌಲ್ಯದ ಟ್ರೆಸಾಮ್ ಇಂಜೆಕ್ಷನ್ 50 ಬಾಟ್ಲಿ, ಹೀಗೆ 8ಕ್ಕೂ ಹೆಚ್ಚು ವಿವಿಧ ಕಂಪನಿಗಳ ನಕಲಿ ಔಷಧಿ ಮತ್ತು ಇಂಜೆಕ್ಷನ್ಗಳು ಪತ್ತೆಯಾಗಿವೆ. ಹೊರಗಿನಿಂದ ನೋಡಿದಾಗ ಎಲ್ಲವೂ ಬ್ರಾಂಡೆಡ್ ಔಷಧಿಯಂತೆಯೇ ಕಾಣುತ್ತೆ. ಲೇಬಲ್, ಪ್ಯಾಕಿಂಗ್, ಹೆಸರು ಎಲ್ಲವೂ ಪ್ರತಿಷ್ಠಿತ ಕಂಪನಿಯದ್ದೇ. ಆದರೆ ಒಳಗಿರೋ ಔಷಧಿ ನಿಜವಾಗಿಯೂ ಅದೇನಾ ಅನ್ನೋದು ಪ್ರಶ್ನೆ. ಹೀಗಾಗಿ ವಶಪಡಿಸಿಕೊಂಡಿರೋ ಔಷಧಿಗಳ ಬ್ಯಾಚ್ ನಂಬರ್, ಲೇಬಲ್, ಅವಧಿ ಸೇರಿದಂತೆ ಪ್ರತಿಯೊಂದು ಅಂಶವನ್ನು ಪರಿಶೀಲಿಸಲಾಗ್ತಿದೆ. ತಾವರೆಕೆರೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಏನೋ ಒಂದು ರೈಡ್ ಮಾಡಿದ್ದೀವಿ. ಆ ರೈಡಲ್ಲಿ ಸುಮಾರು 6 ಕೋಟಿಗಳಷ್ಟು ಏನು ಸ್ಪೂರಿಯಸ್ ಮೆಡಿಸಿನ್ಸ್ಗಳು ಸಿಕ್ಕಿದೆ. ಏನು ಸಿಕ್ಕಿರೋಂಥ ಮೆಡಿಸಿನ್ಸ್ಗಳನ್ನ ನಾವು ಮತ್ತು ಏನು FDA ಅವರಿದ್ದಾರೆ, ಡ್ರಗ್ ಕಂಟ್ರೋಲರ್ ಇದ್ದಾರೆ, ಅವರ ಜಾಯಿಂಟ್ ರೈಡಲ್ಲಿ ನಾವು ಅದನ್ನು ಹಿಡಿದಿದ್ದೀವಿ. ಏನು ನಮ್ಮ ಬೀಟ್ ಕಾನ್ಸ್ಟೇಬಲ್ ಅವ್ರಿಗೆ ಮಾಹಿತಿ ಇತ್ತು, ಆ ಮಾಹಿತಿ ಮೇರೆಗೆ ನಾವು ಫಸ್ಟ್ ದಾಳಿ ಮಾಡಿದ್ವಿ. ನಂತರದಲ್ಲಿ ಇದು ಆಲ್ಮೋಸ್ಟ್ ಎಲ್ಲ ಮೆಡಿಸಿನ್ಸ್ ಇದ್ದಿದ್ದರಿಂದ ನಾವು ಡ್ರಗ್ ಕಂಟ್ರೋಲರ್ಗೆ ಮಾಹಿತಿ ಕೊಟ್ವಿ. ಅವರು ಸ್ಥಳಕ್ಕೆ ಬಂದು
₹600 ಔಷಧಿಗೆ ₹6,000 ಲೇಬಲ್. ತೆಲಂಗಾಣ, ಹಿಮಾಚಲ ಪ್ರದೇಶದಿಂದ ಕಳಪೆ ಔಷಧಿ ಆಮದು. ನಕಲಿ ಔಷಧಿಗೆ ಪ್ರತಿಷ್ಠಿತ ಬ್ರ್ಯಾಂಡ್ಗಳ ಲೇಬಲ್ ಹಾಕಿ ಮಾರಾಟ. ಈ ದಂಧೆಕೋರರ ಐಡಿಯಾ ಕೇಳಿದ್ರೆ ನೀವು ದಂಗಾಗ್ತೀರಾ. ತೆಲಂಗಾಣ ಹಾಗೂ ಹಿಮಾಚಲ ಪ್ರದೇಶದಿಂದ ಅತ್ಯಂತ ಕಡಿಮೆ ಬೆಲೆಯ ಕಳಪೆ ಗುಣಮಟ್ಟದ ಔಷಧಿಗಳನ್ನ ಆಮದು ಮಾಡಿಕೊಳ್ತಿದ್ದ ಕಿಡಿಗೇಡಿಗಳು ಕೇವಲ ₹600 ಬೆಲೆ ಬಾಳುವ ಔಷಧಿಯನ್ನ ತಂದು ಈ ಫಾರ್ಮ್ ಹೌಸ್ನಲ್ಲಿ ಪ್ರತಿಷ್ಠಿತ MNC ಕಂಪನಿಗಳ ನಕಲಿ ಲೇಬಲ್ ಅಂಟಿಸಿ ಅದಕ್ಕೆ ಬರೋಬ್ಬರಿ ₹6,000 MRP ಹಾಕ್ತಿದ್ರು. ವಿಶೇಷವಾಗಿ ರೋಗಿಗಳಿಗೆ ನೀಡುವ ಜೀವರಕ್ಷಕ ಇಂಜೆಕ್ಷನ್ಗಳನ್ನೇ ನಕಲಿ ಮಾಡಿರೋದು ಪತ್ತೆಯಾಗಿದೆ. ಯಾರು ಈ ಔಷಧಗಳನ್ನು ಸೇವಿಸಿದ್ದಾರೆ ಮತ್ತು ಯಾವ ಮೆಡಿಕಲ್ ಶಾಪ್ಗಳಿಗೆ ಈ ನಕಲಿ ಮೆಡಿಸಿನ್ ಸಪ್ಲೈ ಆಗಿದೆ ಅನ್ನೋದನ್ನ ಸದ್ಯ ಪತ್ತೆ ಹಚ್ಚಬೇಕಾಗಿದೆ. ಈ ನೋಡಬಹುದು, ಈ ಒಂದು ಬಾಟಲ್ನ ಒಳಭಾಗದಲ್ಲಿ ಪೌಡರ್ಗಳನ್ನ ತುಂಬಿ ಇಲ್ಲಿ ಆನಂತರ ಅದನ್ನ ಸೀಲ್ ಮಾಡಿ ಕಾಟನ್ ಬಾಕ್ಸ್ಗಳಲ್ಲಿ ತುಂಬಿ ಬೇರೆ ಬೇರೆ ಕಡೆಗೂ ಕೂಡ ಮಾರಾಟ ಮಾಡ್ತಿದ್ರು. ಸುಮಾರು 500ರಿಂದ 600 ಮೌಲ್ಯದ ಈ ಒಂದು ಬಾಟಲ್ಗಳಿಗೆ ₹6,000-7,000 ಕೂಡ ನಕಲಿ ಲೇಬಲ್ಗಳನ್ನ ಅಂಟಿಸಿ ಅದರಲ್ಲೂ ಕೂಡ ಪ್ರಮುಖವಾಗಿ ಪ್ರತಿಷ್ಠಿತ MNC ಕಂಪನಿಯ ಲೇಬಲ್ಗಳನ್ನು ಅಂಟಿಸಿ ಮಾರಾಟ ಮಾಡ್ತಿರುವಂತದ್ದು ಕೂಡ ತಿಳಿದು ಬಂದಿದೆ. ಇನ್ನು ಈ ಬೃಹತ್ ಜಾಲವನ್ನ ಬಯಲಿಗೆಳೆದ ಕಾರ್ಯಾಚರಣೆ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿದ ಆರೋಗ್ಯ ಸಚಿವ UT ಖಾದರ್ ಪೊಲೀಸರು ಹಾಗೂ ಆರೋಗ್ಯ ಇಲಾಖೆ ಅಧಿಕಾರಿಗಳ ಕಾರ್ಯವನ್ನ ಶ್ಲಾಘಿಸಿದ್ರು. ಅಷ್ಟೇ ಅಲ್ಲ, ಈ ನಕಲಿ ಔಷಧ ಜಾಲ ಹೇಗೆ ಕೆಲಸ ಮಾಡ್ತಿತ್ತು ಅನ್ನೋದರ ಮಾಹಿತಿಯನ್ನೂ ನೀಡಿದ್ರು. ಸಚಿವರು ಹೇಳಿದಂತೆ ಈ ಫಾರ್ಮ್ ಹೌಸ್ ಸಿದ್ದಯ್ಯ ಅನ್ನೋರಿಗೆ ಸೇರಿದ್ದು. ದುಬೈ ಮೂಲದ ಪ್ರಶಾಂತ್ ಇದನ್ನ ಲೀಸ್ ಪಡೆದಿದ್ದ. ಪ್ರಶಾಂತ್ ಸಂಬಂಧಿ ತೇಜಸ್ ನಕಲಿ ಔಷಧಿ ಅಂದ್ರೆ ಔಷಧಿಗಳಿಗೆ ಲೇಬಲಿಂಗ್ ಕೆಲಸ ಮಾಡ್ತಿದ್ದ ಅಂತ ಹೇಳಿದ್ದಾರೆ. ಇದೊಂದು ಫಾರ್ಮ್ ಹೌಸಿನಲ್ಲಿ ಬಹುಶಃ ಸಿದ್ಧ ಎಂಬ ಮಾಲೀಕರ ಫಾರ್ಮ್ ಹೌಸ್ ಸಿದ್ದಯ್ಯ ಅವರು ದುಬೈಯಲ್ಲಿರುವಂತ ಪ್ರಶಾಂತ್ ಅಂತ ಒಬ್ಬರಿಗೆ ಇದನ್ನು ಕೊಟ್ಟಿರ್ತಾರೆ ಲೀಸಿನಲ್ಲಿ. ಅವರು ಪ್ರಶಾಂತ್ ಅವರ ಸಂಬಂಧಿಕ ಇಲ್ಲಿ ತೇಜಸ್ ಅಂತೇಳಿ ಅದನ್ನು ಇಲ್ಲಿ ನಡೆಸ್ತಾ ಇದ್ದಾನೆ. ಅಲ್ಲಿ ಕೆಲಸ ಮಾಡುವವನು ಪ್ರಭು ಗೌಡ ಅಂತ ಹೇಳಿ ಅವನು ಸಿಕ್ಕಿ ಬಿದ್ದಿದ್ದಾನೆ. ಪ್ರಭುದೇವ್ ಗೌಡ ಅವರಿತ್ತು ಸಿಕ್ಕಿ ಬಿದ್ದಿದ್ದಾರೆ. ಇಷ್ಟೇ ಅಲ್ಲ, ಇಷ್ಟು ದೊಡ್ಡ ಮಟ್ಟದ ನಕಲಿ ಜಾಲ ಪತ್ತೆಯಾಗ್ತಿದ್ದಂತೆ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಸ್ವತಃ ಆರೋಗ್ಯ ಸಚಿವ UT ಖಾದರ್ ಈ ಪ್ರಕರಣದ ಬಗ್ಗೆ ಉನ್ನತ ಮಟ್ಟದ ವಿಶೇಷ ತನಿಖಾ ತಂಡ ರಚಿಸಿ ತನಿಖೆ ನಡೆಸಲಾಗುತ್ತೆ ಅಂತ ತಿಳಿಸಿದ್ದಾರೆ. ಈ ತನಿಖೆಯ ಬಳಿಕ ನಕಲಿ ಔಷಧ ಜಾಲದ ಇನ್ನಷ್ಟು ಸ್ಫೋಟಕ ಸಂಗತಿಗಳು ಬಯಲಾಗಲಿವೆ. ರಾಮನಗರದಿಂದ ಪ್ರಶಾಂತ್ ಜೊತೆ ವಿನಯ್ ಕುಮಾರ್, TV9 ಬೆಂಗಳೂರು.